ಚಳ್ಳಕೆರೆ ತಾಲೂಕಿನ ಕಲಮರಳ್ಳಿ ಗ್ರಾಮದಲ್ಲಿ ತಂತ್ರಜ್ಞಾನದ ಸಹಾಯದಿಂದ ವ್ಯಾಪಾರಿಗಳು ರೈತರಿಗೆ ವಂಚನೆ ಮಾಡುತ್ತಿದ್ದಂಥ ವರ್ತಕರು ಸಿಕ್ಕಿಬಿದ್ದಿರುವಂತಹ ಘಟನೆ ಮಂಗಳವಾರ ಸಂಜೆ 6 ಗಂಟೆಗೆ ನಡೆದಿದೆ. ಚಳ್ಳಕೆರೆ ತಾಲೂಕಿನ ಬೆಳಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಲಮರಳ್ಳಿ ಗ್ರಾಮದ ರೈತರಿಂದ ಮೆಕ್ಕೆಜೋಳ ಖರೀದಿ ಮಾಡುವಾಗ ತೂಕದಲ್ಲಿ ಸುಮಾರು 3 ರಿಂದ 4 ಕೆಜಿ ವ್ಯತ್ಯಾಸ ಬರುತ್ತಿದ್ದು, ಒಬ್ಬ ರೈತನಿಗೆ ಸುಮಾರು 450 ಕೆಜಿ ತೂಕದಲ್ಲಿ ವಂಚನೆ ಮಾಡಿರುವುದು ಅನುಮಾನದಿಂದ ಎಲೆಕ್ಟ್ರಾನಿಕ್ ತೂಕದ ಯಂತ್ರ ಪರಿಶೀಲನೆ ಮಾಡಿದಾಗ ತೂಕದಲ್ಲಿ ವಂಚನೆ ಮಾಡಿರುವುದು ಕಂಡು ಬಂದಿದೆ. ಮಾಲು ವಾಹನ ತೂಕದ ಯಂತ್ರವನ್ನು ರೈತರು ವಶಕ್ಕೆ ಪಡೆದುಕೊಂಡು ಮರು ತೂಕ ಮಾಡಬೇಕೆಂದು ಒತ್ತಾಯಿಸಿ ಸ್ಥಳಕ್ಕೆ ಪೊಲೀಸರನ್ನು ಕರೆಸಿದ್ದಾರೆ. ಪೊಲೀಸರ ವಾಹನವನ್ನು ಬಿಟ್ಟು ಕಳಿಸಿದ್ದು ತೂಕದ ಯಂತ್ರ ಹಾಗೂ ರೈತರಿಂದ ಖರೀದಿಸಿದ ಮೆಕ್ಕೆಜೋಳ ವಶಕ್ಕೆ ಪಡೆದುಕೊಂಡು ತೂಕದಲ್ಲಿ ವಂಚನೆ ಮಾಡಿದ ವರ್ತಕನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೂಡ ರೈತರು ಒತ್ತಾಯ ಕೂಡ ಮಾಡಿದ್ದಾರೆ. ಅವ್ನು ಬರಲಿ, ಅವನು ಜವಾಬ್ದಾರಿ ಬೇಕಲ್ಲ, ಇಲ್ಲಾಂದ್ರೆ ಅಲ್ಲಿ ನಾವೇ ಖಾಲಿ ಅಂತ ಬಂದು ಮೋಸ ಆಗ್ಬಿಟ್ಟೈತೆ. ಮೋಸ ಮಾಡ್ತಾರೆ ಗೊತ್ತಿಲ್ಲ, ಹಿಡ್ಕೊಂಡು ಸಿಕ್ಕಿಲ್ಲ ಇಲ್ಲಿ ಅರ್ಧ ಗಂಟೆ ಏನು ಕೊಟ್ಟಾರ ಎಲ್ಲರೂ ಬನ್ನಿ ಸರ್, ಒಂದು 15 ಜನ ಕೊಟ್ಟರು. ಕಂಪ್ಲೀಟ್ ಇಂಥವು ಹೆಚ್ಚು ಕಮ್ಮಿ ಒಂದು 8 ಲೋಡ್ ಮುಂದೆ ಕೊಡ್ರಿ. ನಮ್ಮೂರಾಗೆ ಒಂದೊಂದು ದಿನಕ್ಕೆ ನಾನೇ ಬರಬೇಕು. ಇಲ್ಲಿ ತಿಂಗಳಿಂದ ತುಂಬಿರೋ ಇದೇ ಲೇಬರ್ಗಳೇ ಅವರೇ, ಎಲ್ಲವನು ಅವರೇ. ಪಂಚಾಯತಿ ಮಾಡಿ ಗೌಡ್ರು ಬಗೆಹರಿಸಿರುವಂತ ಫೋನ್ ಮಾಡ್ದ ನನಗೆ, ಅವನಿಗೆ ಎಷ್ಟು ಮಂದಿ ಫೋನ್ ಮಾಡಿದ್ದು ನೋಡಿ. ನಾನು ಗಿರಿ ನೋಡಿ ಎಷ್ಟು ಫೋನ್ ಮಾಡಿದ್ದು ನನಗೆ. ಇಲ್ಲ ಅಣ್ಣ ಭೋಜನ ಕರೆಕ್ಟಾಗಿ ತೂಕ ಮಾಡಿದ್ರೆ ಅಲ್ಲೇ ಇತ್ತ. ಮುಂಚೆ ಯಾರು ಎಲ್ಲಾರ್ದು ನಾನು ಒಬ್ಬನೆಲ್ಲ ಕಷ್ಟ ಬಿದ್ದು ಅದನ್ನೆಲ್ಲ ಹೇಳೋದಲ್ಲ, ಹೇಳೋದಲ್ಲ. ಒಬ್ಬರು ಕೂಲರ್ ಬಂದು ನಮ್ಮ ತೂರ್ಕೊಂಡು ಹೋಯ್ತಿದ್ದೀನಿ. ಗೊತ್ತಿರುತ್ತೆ ಅದು ಎಷ್ಟು ಬಂಡವಾಳ ಹಾಕಿರ್ತಾರೆ ಏನೋ ಅಂಬೋದು. ಇಲ್ಲ ಆದ್ರೆ ಒಳ್ಳೇದು, ಹೊರಗೆ ಹೋದ್ರೆ ಲೆಕ್ಕಾಚಾರ ಬಿಡ್ರಿ ಅದು.